ಎವ್ರಿವನ್ ನೋಡ್ರಿ ನಾವು ಆಲ್ರೆಡಿ SSC GD ಕ್ವಶನ್ ಪೇಪರ್ಸ್ ಗಳನ್ನ ನಾವು ಡಿಸ್ಕಷನ್ ಮಾಡಕತ್ತೀವಿ ಅದ್ರ ಕಂಟಿನ್ಯೂಷನ್ ಮಾಡೋಣ. SSC GD ಟೆಲಿಗ್ರಾಮ್ ಗ್ರೂಪ್ ಐತೆ, ಅದನ್ನ ಜಾಯ್ನ್ ಆಗ್ರಿ. ಅದ್ರ ಲಿಂಕ್ ಅನ್ನ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ಹಾಕಿರ್ತೀನಿ, ಆಮೇಲೆ ಕಮೆಂಟ್ಸ್ ಅಲ್ಲೂ ಪಿನ್ ಕೂಡ ಮಾಡಿರ್ತೀನಿ. ಕ್ವಶನ್ ಐತ್ ನೋಡ್ರಿ, ಸ್ವತಂತ್ರ ಭಾರತದ ಮೊದಲ ಆರೋಗ್ಯ ಸಚಿವರು ಯಾರಾಗಿದ್ರು ಅಂತಂದ್ ಹೇಳಿ ಕ್ವಶನ್ ನ ಕೇಳಿದಾರ. ಇವ್ರು ನೋಡ್ರಿ ತುಂಬಾ ಇಂಪಾರ್ಟೆಂಟ್ ಆಗ್ತಾರ, ರಾಜಕುಮಾರಿ ಅಮೃತ್ ಕೌರ್ ಅಂತಂದ್ ಹೇಳಿ. ಯಾರಪ್ಪಾ ಅಂತಂದ್ ಹೇಳಿದ್ರೆ ರಾಜಕುಮಾರಿ ಅಮೃತ್ ಕೌರ್ ಅವ್ರ ಏನಂದ್ರ ಭಾರತದ ಮೊದಲ ಆರೋಗ್ಯ ಸಚಿವರಾಗಿ ಸೇವೆಯನ್ನ ಸಲ್ಲಿಸಿದಾರ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಇನ್ನೊಂದ್ ಕೊಟ್ಟಾರ ನೋಡ್ರಿ, ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅಂತಂದ್ ಹೇಳಿ. ಸೊ ಭಾರತ ಸ್ವತಂತ್ರ ಆದ ತಕ್ಷಣ ಮೊದಲ ಶಿಕ್ಷಣ ಸಚಿವರು ಅಂತಂದ್ ಹೇಳ್ತೀವಿ. ಕ್ವಶನ್ ಅನ್ನ ಕೇಳಿದಾರ. ಸೊ ಸ್ವತಂತ್ರ ಭಾರತದ ಮೊದಲ ಶಿಕ್ಷಣ ಸಚಿವರು ಯಾರಂತಂದ್ ಹೇಳಿದ್ರ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅಂತಂದ್ ಹೇಳ್ತೀವಿ. ಅದಾದ ನಂತರ ನೆಕ್ಸ್ಟ್ ಸರ್ದಾರ್ ವಲ್ಲಭಾಯಿ ಪಟೇಲ್ ಅಂತಂದ್ ಹೇಳಿ ನಿಮ್ಗೆ ಎಲ್ರು ಗೊತ್ತೈತೆ. ಸೊ ಇವ್ರನ್ನ ಉಕ್ಕಿನ ಮನುಷ್ಯ ಅಂತ ಕರಿತೀವಿ. ಆಮೇಲೆ ಉಪ ಪ್ರಧಾನ ಮಂತ್ರಿ ಆಗಿದ್ರು, ಮೊದಲ ಉಪ ಪ್ರಧಾನ ಮಂತ್ರಿ. ಕ್ಲಿಯರ್ ಎಲ್ರಿಗೂ? ಸೊ ಈ ಪಾಯಿಂಟ್ಸ್ ಗಳನ್ನ ನೆನ್ಪಿಟ್ಕೋಬೇಕು. ಆಮೇಲೆ ವಿಜಯಲಕ್ಷ್ಮಿ ಪಂಡಿತ್ ಅಂತಂದ್ ಹೇಳಿ ಬರ್ತಾರ, ಜವಾಹರ್ಲಾಲ್ ನೆಹರು ಅವರ ತಂಗಿ ಇವರು. ಸೊ ವಿಜಯಲಕ್ಷ್ಮಿ ಪಂಡಿತ್ ಇವ್ರೇನಂದ್ರ ವಿಶ್ವಸಂಸ್ಥೆ ಐತಲ್ಲ, UN ಅಂತಂದ್ ಹೇಳ್ತೀವಿ, ವಿಶ್ವಸಂಸ್ಥೆ. ಅದ್ರೊಳಗಡೆ ಸಾಮಾನ್ಯ ಸಭೆ ಬರುತ್ತೆ. ಅದ್ರೊಳಗಡೆ ಏನಂತಂದ್ ಹೇಳಿದ್ರ ಸಾಮಾನ್ಯ ಸಭೆ, ವಿಶ್ವಸಂಸ್ಥೆ ಒಳಗಡೆ ಸಾಮಾನ್ಯ ಸಭೆ. ಅದರ ಮೊದಲ ಮಹಿಳಾ ಅಧ್ಯಕ್ಷರು ಯಾರಾಗಿದ್ರು ಅಂತಂದ್ ಹೇಳಿದ್ರೆ ವಿಜಯಲಕ್ಷ್ಮಿ ಪಂಡಿತ್ ಅವರಾಗಿದ್ರು. ಸೊ ಪ್ರಪಂಚದಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಮೊದಲ ಮಹಿಳಾ ಅಧ್ಯಕ್ಷರು ಯಾರಂತಂದ್ ಹೇಳಿದ್ರೆ ವಿಜಯಲಕ್ಷ್ಮಿ ಪಂಡಿತ್. ಈ ಪಾಯಿಂಟ್ಸ್ ಗಳನ್ನ ತುಂಬಾ ಸರಿ ಎಕ್ಸಾಮ್ಸ್ ಅಲ್ಲಿ ಕೇಳಿದಾರ, ಇವುಗಳನ್ನ ನೆನ್ಪಿಟ್ಕೊಡ್ರಿ. ಆಮೇಲೆ ನೆಕ್ಸ್ಟ್ ಇನ್ನೊಂದೇನ್ ಕೇಳ್ತಾರ ಅಂತಂದ್ ಹೇಳಿದ್ರೆ ಇಂಟ್ರಿಮ್ ಗೌರ್ಮೆಂಟ್ ಅಂತಂದ್ ಹೇಳಿ ಬರುತ್ತೆ. ಅಂದ್ರ ಇನ್ನು ಸ್ವತಂತ್ರ ಸಿಕ್ಕಿರಂಗಿಲ್ಲ, ಕ್ಯಾಬಿನೆಟ್ ಮಿಷನ್ ಆದ ನಂತರ ನೀವೇನ್ ಮಾಡ್ರಿ ಅಂತಂದ್ ಹೇಳಿದ್ರೆ ಒಂದು ಮಧ್ಯಸ್ಥಿಕೆ ಸರ್ಕಾರವನ್ನ ರಚಿಸ್ಕೊಡ್ರಿ ಅಂತಂದ್ ಹೇಳಿ. ಸೊ ಅವಾಗಿಂದ ಏನಂತಂದ್ ಹೇಳಿದ್ರೆ ಕ್ವಶನ್ಸ್ ಗಳನ್ನ ಕೇಳ್ತಾರೆ. ಇಲ್ಲೊಂದು ಫೋಟೋ ಹಾಕಿದೀನಿ, ಇದನ್ನ ನೋಡ್ರಿ. ಇದರಲ್ಲಿ ರೀಸೆಂಟ್ ಆಗಿ ಕೇಳಿರೋ ಕ್ವಶನ್ ಏನಂದ್ರೆ ಡಿಫೆನ್ಸ್ ಮಿನಿಸ್ಟರ್ ಯಾರಾಗಿದ್ರು ಅಂತಂದ್ ಹೇಳಿ. ಸ್ವತಂತ್ರ ಆದ್ಮೇಲಲ್ಲ, ಸ್ವತಂತ್ರ ಆಗೋಕ್ಕಿಂತ ಮುಂಚೆ 1947ರಲ್ಲಿ ಮಧ್ಯಂತರ ಸರ್ಕಾರ ರಚನೆ ಮಾಡ್ತಾರಲ್ಲ, ಆ ಟೈಮಲ್ಲಿ ಡಿಫೆನ್ಸ್ ಮಿನಿಸ್ಟರ್ ಯಾರಾಗಿದ್ರು ಬಲ್ದೇವ್ ಸಿಂಗ್ ಆಗಿದ್ರು. ಅದಾದ ನಂತರ ಅದರ್ ಥಿಂಗ್ಸ್ ಗಳು ಹೋಮ್ ಮಿನಿಸ್ಟರ್ ಯಾರಾಗಿದ್ರು ಅಂತಂದ್ ಹೇಳಿದ್ರೆ ವಲ್ಲಭಾಯಿ ಪಟೇಲ್ ರವರಾಗಿದ್ರು. ಸೇಮ್ ಅದೇ ರೀತಿಯಾಗಿ ತುಂಬಾ ಏನಂತಂದ್ ಹೇಳಿದ್ರೆ ಸಚಿವರುಗಳು ಬರ್ತಾರ, ಅವ್ರಗಳ ಬಗ್ಗೆ ನೀವು ನೋಡ್ಕೊಂಡ್ ಇಟ್ಕೋಬೇಕು. ನೆಕ್ಸ್ಟ್ ನೋಡ್ರಿ, ಭಾರತ ಸಂವಿಧಾನದ ಪ್ರಕಾರ ರಾಷ್ಟ್ರಪತಿಗಳು ತಮ್ಮ ರಾಜೀನಾಮೆಯನ್ನ ಯಾರಿಗ ಕೊಡೋ ಮೂಲಕ ನೀಡಬಹುದು ಅಂತಂದ್ ಹೇಳಿ. ಸಿಂಪಲ್ ಆಗಿ ಹೇಳ್ಬೇಕಂತಂದ್ ಹೇಳಿದ್ರೆ ರಾಷ್ಟ್ರಪತಿಗಳು ತಮ್ಮ ರಾಜೀನಾಮೆ ಕೊಡ್ಬೇಕಂತಂದ್ ಹೇಳಿದ್ರೆ ಯಾರಿಗ್ ಕೊಡ್ಬೇಕು ಅಂತಂದ್ ಹೇಳಿ ಕ್ವಶನ್. ಸೊ ಯಾರಿಗ್ ಕೊಡ್ತಾರಪ್ಪ ಅಂತಂದ್ ಹೇಳಿದ್ರೆ ಉಪರಾಷ್ಟ್ರಪತಿಯವರಿಗೆ. ಯಾರಿಗ್ ಕೊಡ್ತಾರ ಅಂತಂದ್ ಹೇಳಿದ್ರೆ ಉಪರಾಷ್ಟ್ರಪತಿಯವರಿಗೆ. ಆರ್ಟಿಕಲ್ 56 ಕ್ಲಾಸ್ 1 ಆರ್ಟಿಕಲ್ 56 ಕ್ಲಾಸ್ 1 ಅದ್ರಲ್ಲಿ ಏನ್ ಹೇಳತ್ತಂತಂದ್ ಹೇಳಿದ್ರೆ ರಾಷ್ಟ್ರಪತಿಯವರು ತಮ್ಮ ರಾಜೀನಾಮೆಯನ್ನ ಯಾರಿಗ್ ಕೊಡ್ಬೇಕಂತಂದ್ ಹೇಳಿದ್ರ ಉಪರಾಷ್ಟ್ರಪತಿಯವ್ರು ಕೊಡ್ಬೇಕಾಗತ್ತ. ಆಮೇಲೆ ಇತರೆ ಥಿಂಗ್ಸ್ ಗಳನ್ನ ನೋಡ್ರಿ, ಇಲ್ಲಿ ಭಾರತದ ಮುಖ್ಯ ನ್ಯಾಯಾಧೀಶರು ಅಂತಂದ್ ಹೇಳಿ ಬಂತು. ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಂತಂದ್ ಹೇಳಿ. ಇವಾಗ ಯಾರಿದಾರ ಅಂತಂದ್ ಹೇಳಿ ನನ್ ಕಮೆಂಟ್ ಅನ್ನ ಹಾಕ್ರಿ, ಅದು ಕರೆಂಟ್ ಪೇಪರ್ಸ್ ಒಳಗಡೆ ಬರುತ್ತೆ. ಅದಾದ ನಂತರ ರಾಜ್ಯಸಭೆಯ ಅಧ್ಯಕ್ಷರು ಅಂತಂದ್ ಹೇಳಿ. ಇವಾಗ ಸಂಸತ್ ಪಾರ್ಲಿಮೆಂಟ್ ಅಂತಂದ್ ಹೇಳಿ ಬರುತ್ತಾ, ಪಾರ್ಲಿಮೆಂಟ್ ಒಳಗಡೆ 3 ಪಾರ್ಟ್ಸ್, ಒಂದು ಪ್ರೆಸಿಡೆಂಟ್ ಇರ್ತಾರ, ಇನ್ನೊಂದು ಲೋಕಸಭೆ, ಆಮೇಲೆ ರಾಜ್ಯಸಭೆ. ಈ ರಾಜ್ಯಸಭೆಯ ಅಧ್ಯಕ್ಷರು ಯಾರಾಗಿರ್ತಾರ ಅಂತಂದ್ ಹೇಳಿದ್ರೆ ಯಾವಾಗ್ಲೂ ಯಾರಾಗಿರ್ತಾರ, ಉಪರಾಷ್ಟ್ರಪತಿಯವರಾಗಿರ್ತಾರ. ಸೊ ಆ ಟೈಮಲ್ಲಿ ಯಾವ ಉಪರಾಷ್ಟ್ರಪತಿ ಇರ್ತಾರಲ್ಲ, ಆ ಉಪರಾಷ್ಟ್ರಪತಿ ಏನಂದ್ರ ರಾಜ್ಯಸಭೆಯ ಅಧ್ಯಕ್ಷರಾಗಿರ್ತಾರ. ಆಮೇಲೆ ಲೋಕಸಭೆ ಹೆಡ್ ಯಾರಾಗಿರ್ತಾರ್ರಿ, ಲೋಕಸಭೆ ಹೆಡ್ ಯಾರಾಗಿರ್ತಾರಂದ್ರ ಅವ್ರನ್ನ ನಾವು ಸ್ಪೀಕರ್ ಅಂತ ಕರಿತೀವಿ. ಏನಂತ ಕರಿತೀವಿ? ಸ್ಪೀಕರ್ ಅಂತ ಕರಿತೀವಿ. ಅವ್ರಿಗೆ ಸಂಬಂಧಪಟ್ಟಂತ ಆರ್ಟಿಕಲ್ ಯಾವ್ದಂದ್ರ ಆರ್ಟಿಕಲ್ 93 ಅಂತಂದ್ ಹೇಳ್ತೀವಿ. ಇಷ್ಟು ಪಾಯಿಂಟ್ಸ್ ಗಳನ್ನ ಇದ್ರಲ್ಲಿ ನೀವು ನೆನ್ಪಿಟ್ಕೋಬೇಕು. ಆಮೇಲೆ ನೆಕ್ಸ್ಟ್ ನೋಡ್ರಿ, ಮುಖ್ಯ ಚುನಾವಣಾ ಆಯುಕ್ತರು. ಈಗ ನಮ್ದು ಇಂಡಿಯಾದಲ್ಲಿ ಏನಂದ್ರ ಎಲ್ಲಾ ಇದ್ ನಡೆಸ್ಬೇಕಲ್ಲ, ಎಲೆಕ್ಷನ್ಸ್ ಗಳನ್ನ ನಡೆಸ್ಬೇಕು. ಪ್ರೆಸಿಡೆಂಟ್ ಇಲೆಕ್ಷನ್, ಉಪರಾಷ್ಟ್ರಪತಿ ಎಲೆಕ್ಷನ್, ಅದಾದ ನಂತರ ನೆಕ್ಸ್ಟ್ ನಾರ್ಮಲ್ ಇಲೆಕ್ಷನ್ ಬರುತ್ತಲ್ಲ, ಲೋಕಸಭೆ ಎಲೆಕ್ಷನ್, ರಾಜ್ಯಸಭೆದು, ಇವೆಲ್ಲಾ ನಡೆಸ್ಬೇಕಂತಂದ್ ಹೇಳಿದ್ರ ಅದಾದ ನಂತರ ಎವ್ರಿ ಸ್ಟೇಟ್ ಇಲೆಕ್ಷನ್ಸ್ ಗಳನ್ನ ಯಾವ್ದು ನೋಡ್ಕೊಳತ್ತೆ? ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ನೋಡ್ಕೊಳತ್ತೆ. ಸೊ ಅದಕ್ಕೆ ಏನಂತಂದ್ ಹೇಳಿದ್ರ 3 ಜನ ಆಯುಕ್ತರು ಬರ್ತಾರ. ಒಬ್ರು ಮುಖ್ಯ ಚುನಾವಣಾ ಆಯುಕ್ತರು, ಇನ್ ಉಳ್ದವ್ರು 2 ಜನ. ಇವಾಗ ನಮ್ ಇಂಡಿಯಾದಲ್ಲಿ ಯಾರ್ಯಾರು ಇದಾರ ಅನ್ನೋದನ್ನ ಕಮೆಂಟ್ ಹಾಕ್ರಿ, ಅದು ಕರೆಂಟ್ ಅಫೇರ್ಸ್ ಒಳಗಡೆ ಕವರ್ ಆಗತ್ತ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಫ್ಲೈಯಿಂಗ್ ಇಟ್ ಮೈ ವೇ ಅಂತಂದ್ ಹೇಳಿ. ಪ್ಲೇಯಿಂಗ್ ಇಟ್ ಮೈ ವೇ ಅಂತಂದ್ ಹೇಳಿ. ಸೊ ಪ್ಲೇಯಿಂಗ್ ಇಟ್ ಮೈ ವೇ ಎಂಬ ಆತ್ಮಚರಿತ್ರೆ ಯಾರಿಗೆ ಸಂಬಂಧಪಟ್ಟಿದ್ದು ಅಂತಂದ್ ಹೇಳಿ. ಇವಾಗ ನೋಡ್ರಿ, ನೀವು ಆಲ್ರೆಡಿ ಫೋಟೋ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ, ಸಚಿನ್ ತೆಂಡೂಲ್ಕರ್ ಅವರ ಆತ್ಮಚರಿತ್ರೆ ಯಾವ್ದಂದ್ರ ಪ್ಲೇಯಿಂಗ್ ಇಟ್ ಮೈ ವೇ ಅಂತಂದ್ ಹೇಳಿ ಒಂದ್ ಬುಕ್ ಅನ್ನ ಬರೆದಿದ್ದಾರೆ. ಕ್ಲಿಯರ್ ಎಲ್ರಿಗೂ?
ಆಮೇಲೆ ಇಲ್ಲೇ ನೋಡ್ಕೊಳ್ರಿ, ಸ್ಪೋರ್ಟ್ಸ್ ಗೆ ಸಂಬಂಧಪಟ್ಟಂತಹ ವ್ಯಕ್ತಿಗಳಂತಂದ್ ಹೇಳಿ ಬರ್ತಾರ. ಲಿಯಾಂಡರ್ ಫೇಸು ಆಮೇಲೆ ಮಹೇಶ್ ಭೂಪತಿ. ಲಿಯಾಂಡರ್ ಫೇಸು ಮತ್ತು ಮಹೇಶ್ ಭೂಪತಿ ಇವರು ಯಾವ ಆಟಕ್ಕೆ ಸಂಬಂಧಪಟ್ಟಿದವರು ಅಂತಂದ್ ಕೇಳಿದ್ರು ಅಂತಂದ್ ಹೇಳಿದ್ರೆ, ಯಾವ ಆಟಕ್ಕೆ ಸಂಬಂಧಪಟ್ಟವರು? ಟೆನ್ನಿಸ್ ಆಟಕ್ಕೆ. ಟೇಬಲ್ ಟೆನ್ನಿಸ್ ಅಲ್ಲ, ಟೆನ್ನಿಸ್ ಆಟಕ್ಕೆ ಏನಂತಂದ್ ಹೇಳಿದ್ರೆ ಲಾಂಗ್ ಟೆನ್ನಿಸ್ ಅಂತಂದ್ ಹೇಳ್ತೀವಿ. ಸೊ ಅದಕ್ಕೆ ಸಂಬಂಧಪಟ್ಟವರು ಮಹೇಶ್ ಭೂಪತಿ ಅಂಡ್ ಲಿಯಾಂಡರ್ ಫೇಸ್. ಕ್ಲಿಯರ್? ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ನೆನ್ಪಿಟ್ಕೊಡ್ರಿ. ಎಸ್ ನೋಡ್ರಿ, ಭಾರತದಲ್ಲಿ ಉಳಿದುಕೊಂಡಿರುವ ಅತ್ಯಂತ ಹಳೆಯ ಬಂಡೆಗಲ್ಲು ಗುಹೆಗಳಾದಂತಹ ಬಾರ್ಬರಾ ಗುಹೆಗಳು ಹೆಚ್ಚಾಗಿ ಈ ಕೆಳಗಿನ ಯಾವ ಕಾಲಕ್ಕೆ ಸೇರಿದಾವ ಅಂತಂದೇಳಿ. ಇಲ್ಲಿ ನೀವು ಇಮೇಜ್ ನೋಡಿರ್ಬೋದು. ಇವೆಲ್ಲ ಏನಂದ್ರೆ ಬಾರ್ಬರಾ ಗುಹೆಗಳು ಅಂತಂದ್ ಹೇಳ್ತೀವಿ. ಇದು ಎಲ್ಲಿ ಬರ್ತಾವ ಅಂತಂದ್ ಹೇಳಿದ್ರೆ ಬಿಹಾರದ ಒಂದು ಜಿಲ್ಲೆ ಒಳಗಡೆ ಬರ್ತಾವ, ಜಹಾನಾಬಾದ್ ಅಂತಂದೇಳಿ. ಬಿಹಾರದ ಜಹಾನಾಬಾದ್ ಜಿಲ್ಲೆಯಲ್ಲಿ ಬಾರ್ಬರಾ ಗುಹೆಗಳು ಬರ್ತಾವ. ಇವೆಲ್ಲ ಯಾರಿಗೆ ಸಂಬಂಧಪಟ್ಟವ ಅಂತಂದ್ ಹೇಳಿದ್ರ ಮೌರ್ಯ ಸಾಮ್ರಾಜ್ಯಕ್ಕೆ, ಅದು ಕೂಡ ಅಶೋಕನಿಗೆ ಸಂಬಂಧಪಟ್ಟಂತಹ ಗುಹೆಗಳಾಗಿವೆ. ಈ ಗುಹೆಗಳಲ್ಲಿ ಎಲ್ಲಾ ಕೆತ್ತನೆಗಳು ಅಶೋಕನ ಕಾಲದಲ್ಲಿ ನಡೆದಿದಾವ, ಇದಂತೂ ಕ್ಲಿಯರ್. ಅದಾದ ನಂತರ ಯಾವ ಪಂಥಕ್ಕ ಸೇರಿದಾವ ಅಂತಂದ್ ಹೇಳಾದ್ರೆ ಕೇಳ್ರು ಅಂತಂದ್ ಹೇಳಿದ್ರೆ ಅಜೀವಿಕ ಅಂತಂದ್ ಹೇಳಿ ಒಂದು ಪಂಥ ಬರುತ್ತ. ಸೊ ಅದಕ್ಕೆ ಸಂಬಂಧಪಟ್ಟಂತಹ ಸನ್ಯಾಸಿಗಳಿಗೋಸ್ಕರ ಇದನ್ನ ನಿರ್ಮಿಸಲಾಗಿತ್ತು. ಯಾರು ನಿರ್ಮಾಣ ಮಾಡ್ತಾರ? ಅಶೋಕ ನಿರ್ಮಾಣ ಮಾಡ್ತಾನ ಬಾರ್ಬರಾ ಗುಹೆಗಳು. ಆಮೇಲೆ ನೆಕ್ಸ್ಟ್ ನೋಡ್ರಿ, ಅದೇ ರೀತಿ ಗುಪ್ತ ಸಾಮ್ರಾಜ್ಯದಲ್ಲೂ ಕೂಡ ಹಲವಾರು ಗುಹೆಗಳಲ್ಲಿ ಕೆತ್ತನೆಗಳಾಗ್ತವ. ಅವು ಎಲ್ಲಿದಾವ ಅಂತಂದ್ ಹೇಳಿದ್ರೆ ಎಲ್ಲೋರ ಮತ್ತು ಅಜಂತಾದೊಳಗಡೆ. ಅವೆಲ್ಲ ಮಹಾರಾಷ್ಟ್ರದೊಳಗಡೆ ಬರ್ತಾವ. ಇವೆಲ್ಲ ಯಾವ್ದಕ್ ಸಂಬಂಧಪಡ್ತಾವ ಅಂದ್ರೆ ಗುಪ್ತರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು. ಆಮೇಲೆ ನೆಕ್ಸ್ಟ್ ಎಲ್ಲೋರ ಅಜಂತ ಬಂದು ಅಂತಂದ್ ಹೇಳಿದ್ರೆ ಇವನ್ ರಾಷ್ಟ್ರಕೂಟರಿಗೆ ಸಂಬಂಧ ಬರ್ತಾವ. ಅವುಗಳನ್ನ ನಾವು ಆಮೇಲೆ ನೋಡ್ಕೊಳ್ಳೋಣ. ಇಷ್ಟು ಪಾಯಿಂಟ್ಸ್ ಗಳನ್ನ ನೆನ್ಪಿಟ್ಕೊಳ್ರಿ. ಆಮೇಲೆ ಚೋಳ ಸಾಮ್ರಾಜ್ಯ ಬಂತು ಅಂತಂದ್ ಹೇಳಿದ್ರೆ ನಿಮ್ಗೆ ಕ್ವಶನ್ ಏನ್ ಬರುತ್ತೆ ಅಂದ್ರೆ ಬೃಹದೀಶ್ವರ ಟೆಂಪಲ್ ಮೇಲೆ ಬರುತ್ತೆ. ಬೃಹದೀಶ್ವರ ಟೆಂಪಲ್, ಸೊ ಅತಿ ದೊಡ್ಡ ಟೆಂಪಲ್ ಅಂತಂದ್ ಹೇಳ್ತೀವಿ, ಶಿವನಿಗೆ ಅರ್ಪಿತವಾದ್ದು. ಸೊ ತಾಂಜಾವೂರಿನ ಬೃಹದೀಶ್ವರ ಟೆಂಪಲ್ ಚೋಳ ಸಾಮ್ರಾಜ್ಯದ ಟೈಮ್ ಅಲ್ಲಿ ನಿರ್ಮಾಣ ಆಗುತ್ತೆ. ಇಷ್ಟು ಪಾಯಿಂಟ್ಸ್ ಗಳು. ಎಸ್ ನೆಕ್ಸ್ಟ್ ನೋಡ್ರಿ, ಚೀನಿ ಪ್ರವಾಸಿ ಹುಯೆನ್ ಅಂತಂದ್ ಹೇಳಿ ಈ ಕೆಳಗಿನ ಯಾವ ರಾಜನ ಆಳ್ವಿಕೆಯಲ್ಲಿ ಭಾರತಕ್ಕ ಭೇಟಿ ನೀಡಿದ್ರು ಅಂತಂದ್ ಹೇಳಿ ಕ್ವಶನ್ ಅನ್ನ ಕೇಳ್ತಾರ. ಇದು ಒಂದ್ ಸ್ವಲ್ಪ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಇವ್ರ ಬಗ್ಗೆ ನಾವು ನೋಡ್ಕೋಬೇಕು. ಹುಯೆನ್ ಅಂತಂದ್ ಹೇಳ್ತೀವಿ. ಇವ್ರು ಯಾರು? ಚೀನಾದಿಂದ ಬಂದಿದ್ದಾರೆ. ಚೀನಾದಿಂದ ಬಂದು ಯಾವ್ಯಾವ ಸಾಮ್ರಾಜ್ಯಕ್ಕೆ ಬರ್ತಾರ ಅಂತಂದ್ ಹೇಳಿದ್ರ ಮೇನ್ ಇಂಪಾರ್ಟೆಂಟ್ ಹರ್ಷವರ್ಧನ. ಸೊ ಆನ್ಸರ್ ಏನಂದ್ರೆ ಹರ್ಷವರ್ಧನ ಆಳ್ವಿಕೆಯಲ್ಲಿ ಬರ್ತಾರ. ಅಲ್ಲಿಂದ ಭೇಟಿಯಾಗಿ ನೆಕ್ಸ್ಟ್ ಎಲ್ಲಿ ಬರ್ತಾರ ಅಂತಂದ್ ಹೇಳಿದ್ರೆ ಬಾದಾಮಿ ಚಾಲುಕ್ಯರ 2ನೇ ಪುಲಿಕೇಶಿ ಸಾಮ್ರಾಜ್ಯಕ್ಕೆ ಬಂದ್ ಹೋಗ್ತಾರ. ಸೊ ರಾಜನ್ ಮೀಟ್ ಆಗ್ತಾರ ಇಲ್ಲ ಅದು ಗೊತ್ತಿಲ್ಲ, ಬಟ್ ಆದ್ರೆ 2ನೇ ಪುಲಿಕೇಶಿ ಸಾಮ್ರಾಜ್ಯದಲ್ಲಿ ಅವ್ರು ಸಂಚಾರ ಮಾಡ್ತಾರ. ಆಮೇಲೆ ಇಲ್ಲಿಂದ ನೆಕ್ಸ್ಟ್ ಎಲ್ಲಿ ಹೋಗ್ತಾರ ಅಂತಂದ್ ಹೇಳಿದ್ರೆ ಚೋಳ ಸಾಮ್ರಾಜ್ಯಕ್ಕೆ ಹೋಗ್ತಾರ. ಚೋಳ ಸಾಮ್ರಾಜ್ಯದಲ್ಲಿ 1ನೇ ನರಸಿಂಹನ ಆಸ್ಥಾನಕ್ಕೆ ಹೋಗ್ತಾರ. ಈ ಪಾಯಿಂಟ್ಸ್ ಗಳು. ಸೊ ಹುಯೆನ್ ಎಲ್ಲೆಲ್ಲಿ ಭೇಟಿ ನೀಡ್ತಾರ? ಹರ್ಷವರ್ಧನ ಆಸ್ಥಾನಕ್ಕೆ, 2ನೇ ಪುಲಿಕೇಶಿ ಸಾಮ್ರಾಜ್ಯಕ್ಕೆ ಭೇಟಿ ನೀಡ್ತಾರ. ದೊರೆ ಭೇಟಿ ಮಾಡಿದಾರ ಅನ್ನೋ ಗೊತ್ತಿಲ್ಲ. ಆಮೇಲೆ ನೆಕ್ಸ್ಟ್ 1ನೇ ನರಸಿಂಹನ ಆಸ್ಥಾನಕ್ಕೆ ಹೋಗ್ತಾರೆ. ಈ 3 ರಾಜರು ತುಂಬಾ ಇಂಪಾರ್ಟೆಂಟ್ ಆಗ್ತಾರ. ಸೊ ನೆನ್ಪಿಟ್ಕೋಬೇಕು. ಆಮೇಲೆ ನೆಕ್ಸ್ಟ್ ನೋಡ್ರಿ, ಈ ಪ್ರಭಾಕರ ವರ್ಧನ ಅಂತಂದ್ ಹೇಳಿ ಬರ್ತಾರಲ್ಲ, ಈ ಪ್ರಭಾಕರ ವರ್ಧನ ಯಾರಂದ್ರ ಹರ್ಷವರ್ಧನನ ತಂದೆ. ಸೊ ಪ್ರಭಾಕರ ವರ್ಧನ ಯಾರಂದ್ರ ಹರ್ಷವರ್ಧನ ತಂದೆ. ಆಮೇಲೆ ಚಂದ್ರಗುಪ್ತ ಮೌರ್ಯ ಇದ್ದಾಗ ಇವ್ರ ಆಸ್ಥಾನಕ್ಕೆ ಯಾರು ಬರ್ತಾರ? ಮೆಗಸ್ತನಿಸ್ ಅಂತಂದ್ ಹೇಳ್ತೀವಲ್ಲ, ಮೆಗಸ್ತನಿಸ್. ಈ ಮೆಗಸ್ತನಿಸ್ ಏನಂತಂದ್ ಹೇಳಿದ್ರೆ ರಾಯಭಾರಿಯಾಗಿ ಬರ್ತಾರ. ಆಮೇಲೆ ಇವರೊಂದು ಕೃತಿಯನ್ನ ಬರೀತಾರ, ಇಂಡಿಕಾ ಗ್ರಂಥ ಅಂತಂದ್ ಹೇಳಿ. ಈ ಇಂಡಿಕಾ ಗ್ರಂಥ ಯಾವ ನಗರದ ಆಡಳಿತದ ಬಗ್ಗೆ ಹೇಳುತ್ತ? ಪಾಟಲಿಪುತ್ರ ನಗರದ ಆಡಳಿತದ ಬಗ್ಗೆ ಹೇಳುವಂತಹ ಒಂದು ಕೃತಿ. ಸೊ ಇಂಡಿಕಾ ಗ್ರಂಥ ಅಂತಂದ್ ಹೇಳ್ತೀವಿ. ಕ್ಲಿಯರ್ ಎಲ್ರಿಗೂ? ಆಮೇಲೆ ಅಶೋಕನ ಬಗ್ಗೆ ನಿಮ್ಗೆ ಗೊತ್ತು. ಸೊ ಕಳಿಂಗ ಯುದ್ಧ ಮಾಡ್ತಾನ. ಸೊ ಇವಾಗ 261ರಲ್ಲಿ, ಕ್ರಿಸ್ತ ಪೂರ್ವ 261ರಲ್ಲಿ ಅದು 13ನೇ ಬಂಡೆಗಲ್ಲು ಶಾಸನ ಹೇಳುತ್ತ. 13ನೇ ಬಂಡೆಗಲ್ಲು ಶಾಸನ. ಇಷ್ಟು ಪಾಯಿಂಟ್. ಆಮೇಲೆ ಕಳಿಂಗ ಪ್ರಶಸ್ತಿ ಅಂತಂದ್ ಹೇಳಿ ಬರುತ್ತೆ. ಈ ಕಳಿಂಗ ಪ್ರಶಸ್ತಿಯನ್ನ ಯಾವ ರಾಜ್ಯದವ್ರು ಕೊಡ್ತಾರ ಅಂತಂದ್ ಹೇಳಿದ್ರೆ, ಇವಾಗ ಕಳಿಂಗ ಪ್ರದೇಶ ಎಲ್ಲಿ ಬರುತ್ತೆ? ಒಡಿಸ್ಸಾದೊಳಗಡೆ ಬರುತ್ತೆ. ಸೊ ಒಡಿಸ್ಸಾ ರಾಜ್ಯ ಕೊಡುವಂತ ಒಂದು ಪ್ರಶಸ್ತಿ. ಇಷ್ಟು ಪಾಯಿಂಟ್ಸ್ ಗಳು. ನೆಕ್ಸ್ಟ್ ನೋಡ್ರಿ, ಭಾರತದ ಯಾವ ನಗರದಲ್ಲಿ ಸ್ವಾಮಿ ವಿವೇಕಾನಂದ ವಿಮಾನ ನಿಲ್ದಾಣವೈತಿ ಅಂತಂದ್ ಹೇಳಿ. ಮೊದಲು ಅದನ್ನ ಏನಂತ ಕರಿತಾ ಇದ್ರು ಅಂತಂದ್ ಹೇಳಿದ್ರೆ ರಾಯ್ಪುರ್ ಅಂತಂದ್ ಹೇಳಿ, ಛತ್ತೀಸ್ಗಢ ಒಳಗಡೆ ಬರುತ್ತೆ. ಛತ್ತೀಸ್ಗಢದ ರಾಜಧಾನಿ ಆದಂತಹ ರಾಯ್ಪುರ್ ವಿಮಾನ ನಿಲ್ದಾಣ ಅಂತ ಹೇಳ್ತಾ ಇದ್ರು. ಬಟ್ ಆದ್ರೆ ಸ್ವಾಮಿ ವಿವೇಕಾನಂದರ ಗೌರವಾರ್ಥವಾಗಿ ರಾಯ್ಪುರ್ ವಿಮಾನ ನಿಲ್ದಾಣವನ್ನ ಏನಂತ ಹೆಸರು ಕೊಟ್ಟಿದ್ದಾರೆ? ಸ್ವಾಮಿ ವಿವೇಕಾನಂದ ವಿಮಾನ ನಿಲ್ದಾಣ ಅಂತಂದ್ ಹೇಳಿ ಹೆಸರನ್ನ ಕೊಟ್ಟಿದ್ದಾರೆ. ಆಮೇಲೆ ಸ್ವಾಮಿ ವಿವೇಕಾನಂದರ ಹುಟ್ಟಿದ ದಿನವನ್ನ ಜನವರಿ 12 ನಾವು ಏನಂತ ಆಚರಣೆ ಮಾಡ್ತೀವಿ? ನ್ಯಾಷನಲ್ ಯೂತ್ ಡೇ ಅಂತಂದ್ ಹೇಳಿ ಆಚರಣೆ ಮಾಡ್ತೀವಿ. ಸೊ ರಾಷ್ಟ್ರೀಯ ಯುವ ದಿನ ಅಂತಂದ್ ಹೇಳಿ. ಕ್ಲಿಯರ್ ಎಲ್ರಿಗೂ? ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ನೆನ್ಪಿಟ್ಕೊಡ್ರಿ. ಆಮೇಲೆ ಇನ್ನೊಂದ್ ಬರುತ್ತೆ ನೋಡ್ರಿ, ರಾಂಚಿ ಜಾರ್ಖಂಡಿನ ರಾಂಚಿ ವಿಮಾನ ನಿಲ್ದಾಣವನ್ನ ಏನಂತ ಕರೀತಾರ ಅಂದ್ರೆ ಬಿರ್ಸಾ ಮುಂಡಾ ಅಂತ ಕರೀತಾರ. ಬಿರ್ಸಾ ಮುಂಡಾ
ವಿಮಾನ ನಿಲ್ದಾಣ ಅಂತಂದೇಳಿ. ಇಷ್ಟು ಪಾಯಿಂಟ್ಸ್ ಗಳು ಇದ್ರಲ್ಲಿ ನೆನ್ಪಿಟ್ಕೊಳ್ರಿ. ಇನ್ನು ಹಲವಾರು ಬರ್ತಾವ, ಅವುಗಳು ನಾವು ನೆಕ್ಸ್ಟ್ ಡಿಸ್ಕಷನ್ ಮಾಡೋಣ. ನೆಕ್ಸ್ಟ್ ನೋಡ್ರಿ ಕ್ವಶನ್ ನೋಡ್ರಿ, ಉತ್ತರ ಪ್ರದೇಶವು ಎಷ್ಟು ರಾಜ್ಯಗಳು ಅಥವಾ ಕೇಂದ್ರಾಡಳಿತ ಪ್ರದೇಶದೊಂದಿಗೆ ತನ್ನ ಗಡಿಯನ್ನ ಹಂಚಿಕೊಂಡೈತಿ ಅಂತ ಕ್ವಶನ್ ಕೇಳ್ತಾರೆ. ಈ ತರ ಕ್ವಶನ್ಸ್ ಗಳು ಬರ್ತಾವ. ಟೋಟಲ್ ಆಗಿ 9 ಯಾವ ನೋಡ್ರಿ. ಉತ್ತರ ಪ್ರದೇಶ ಅಂತಂದ ಹೇಳಿದ್ರೆ ಈಗ ಎಲ್ಲೋ ಕಾಣಿಸ್ತಾ ಇದೇನಂತಂದ ಹೇಳಿದ್ರೆ ಉತ್ತರ ಪ್ರದೇಶ. ಕ್ಲಿಯರ್. ಉತ್ತರ ಪ್ರದೇಶದೊಳಗಡೆ 2 ಸಿಟಿಗಳು ತುಂಬಾ ಇಂಪಾರ್ಟೆಂಟ್. ಒಂದು ಲಕ್ನೋ ಅಂತಂದ ಹೇಳ್ತೀವಿ, ಇನ್ನೊಂದು ಪ್ರಯಾಗ್ರಾಜ್. ಅದನ್ನ ನಾವು ತ್ರಿವೇಣಿ ಸಂಗಮ ಅಂತಂದ ಹೇಳ್ತೀವಿ. ಈಗ ನೋಡ್ರಿ, ಈ ಕಡೆ ಸೈಡ್ ಯಾವ್ದಂದ್ರೆ ಉತ್ತರಾಖಂಡ, ಆಮೇಲೆ ಹರಿಯಾಣ, ಆಮೇಲೆ ಡೆಲ್ಲಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಈ ಕಡೆ ಕೆಳಗಡೆ ರಾಜಸ್ಥಾನ, ಆಮೇಲೆ ಮಧ್ಯಪ್ರದೇಶ್. ಈ ಕಡೆ ಸೈಡ್ ನೋಡ್ರಿ ಛತ್ತೀಸ್ಗಢ, ಜಾರ್ಖಂಡ್, ಬಿಹಾರ್ ಅಂತಂದೇಳಿ. ಸೊ ಟೋಟಲ್ ಆಗಿ ಏನಂತಂದ ಹೇಳಿದ್ರೆ ಮೇಲ್ಗಡೆ ಒಂದ್ ಬಿಟ್ವಿ, ಸೈಡ್ಗೆ ಹಿಮಾಚಲ ಪ್ರದೇಶ. ಟೋಟಲ್ ಆಗಿ ಇಷ್ಟು ಒಂದು ಕೇಂದ್ರಾಡಳಿತ ಪ್ರದೇಶ 8 ರಾಜ್ಯಗಳು ಏನ್ ಮಾಡ್ತಾವ ಅಂದ್ರೆ ಸುತ್ತುವರೆದಿದಾವ. ಇದು ಉತ್ತರ ಪ್ರದೇಶ. ಉತ್ತರ ಪ್ರದೇಶ ಅಂತ ಬಂದ್ರೆ ನಿಮ್ಗೆ ಇಂಪಾರ್ಟೆಂಟ್ ಗೊತ್ತಿರಬೇಕು, ಅತಿ ಹೆಚ್ಚು ಜನಸಂಖ್ಯೆಯನ್ನ ಹೊಂದಿರುವಂತಹ ರಾಜ್ಯ. ಇಷ್ಟು ಪಾಯಿಂಟ್ಸ್ ಗಳನ್ನ ಅಷ್ಟೇ ನೆನ್ಪಿಟ್ಕೊಡ್ರಿ. ಇದಾದ ನಂತರ ನಿಮಗ್ ಒಂದ್ ಕ್ವಶನ್ ಏನಂತಂದ ಹೇಳಿದ್ರೆ ಅಸ್ಸಾಂ. ಈ ಅಸ್ಸಾಂ ರಾಜ್ಯ ಐತಲ್ಲ, ಇದು ಎಷ್ಟು ರಾಜ್ಯಗಳೊಂದಿಗೆ ಗಡಿಯನ್ನ ಹೊಂದ್ಕೊಂಡೈತೆ ಅನ್ನೋದನ್ನ ನನಗೆ ಕಮೆಂಟ್ ಅನ್ನ ನೀವು ಹಾಕ್ಬೇಕು. ಕೇಳಿದಾರ ಕ್ವಶನ್. ಎಸ್, ಇಲ್ಲಿ ನೋಡ್ರಿ, ಬುಗ್ಯಾಲ್ಗಳು ಅಂತಂದ್ ಹೇಳಿ ಬರ್ತಾರೆ. ಬುಗ್ಯಾಲ್ಗಳು ಹಿಮಾಲಯದ ಇಳಿಜಾರುಗಳಲ್ಲಿರುವ ಎತ್ತರದ ಹುಲ್ಲುಗಾವಲುಗಳಾಗಿವೆ. ಇವುಗಳನ್ನ ನೀವು ಯಾವ ರಾಜ್ಯದಲ್ಲಿ ಜಾಸ್ತಿ ಬರ್ತಾವು ಅಂತಂದ್ ಹೇಳಿ ಕ್ವಶನ್ ನ ಕೇಳಿದಾರೆ. ನಾನು ಆನ್ಸರ್ ಹೇಳ್ತೀನಿ, ಉತ್ತರಾಖಂಡ್ ಅಂತಂದ್ ಹೇಳ್ತೀನಿ. ಇಲ್ಲಿ ನೋಡ್ರಿ, ಈಗ ಫಸ್ಟ್ ಏನಂತಂದ್ ಹೇಳಿದ್ರ ಹಿಮಾದ್ರಿ ಅಂತಂದ್ ಹೇಳಿ ಬರುತ್ತೆ. ಅತಿ ದೊಡ್ಡ ದೊಡ್ಡ ಪರ್ವತಗಳು ಅಂತಂದ್ ಹೇಳಿ. ಇವ್ರದ್ದು ಹೈಟ್ 6000 ಮ್ಯಾಲ ಇರುತ್ತೆ. ಸೊ 6000 ಮೀಟರ್ ಮ್ಯಾಲ ಇರುತ್ತೆ. ಅವುಗಳನ್ನ ಹಿಮಾದ್ರಿ, ಯಾವಾಗ್ಲೂ ಹಿಮದಿಂದ ಕೂಡಿರ್ತಾವ. ಅದಾದ ನಂತರ ನೆಕ್ಸ್ಟ್ ಏನ್ ಬರ್ತಾವಲ್ಲ, ಅವು ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದ್ ಸ್ವಲ್ಪ ಹೈಟ್ ಕಮ್ಮಿ ಇರ್ತಾವ. ಸೊ ಆಲ್ಮೋಸ್ಟ್ ಏನಂತಂದ್ ಹೇಳಿದ್ರೆ ಇವು ಹೈಟ್ 4000 ಮ್ಯಾಲ ಇರುತ್ತೆ ಅನ್ಕೊಡ್ರಿ. ಇವುಗಳನ್ನ ಮಧ್ಯ ಹಿಮಾಲಯ ಅಂತಂದ್ ಹೇಳಿ ಕರಿತೀವಿ. ಆಮೇಲೆ ನೆಕ್ಸ್ಟ್ ಇನ್ನೊಂದ್ ಏನ್ ಬರುತ್ತ ಅಂತಂದ್ ಹೇಳಿದ್ರ ಇನ್ನು ಚಿಕ್ಕದಾಗಿ ಒಂದ್ ಸ್ವಲ್ಪ ಹೈಟ್ ಕಮ್ಮಿ ಇದ್ದು ಬರ್ತಾವ. ಇವ್ರ ಹೈಟ್ ಏನಂತಂದ್ ಹೇಳಿದ್ರೆ ಆಲ್ಮೋಸ್ಟ್ 2000 ಮ್ಯಾಲ ಇರುತ್ತೆ. ಈ ಪ್ರದೇಶಗಳಲ್ಲಿ ಇವುಗಳನ್ನ ನಾವು ಶಿವಾಲಿಕ್ ಅಂತ ಕರಿತೀವಿ. ಈ ಪ್ರದೇಶಗಳಲ್ಲಿ ಏನಂತಂದ್ ಹೇಳಿದ್ರೆ ಕೆಲವೊಂದು ಬೆಟ್ಟಗಳು ಏನಂತಂದ್ ಹೇಳಿದ್ರೆ ಈ ತರ ಇಳಿಜಾರಾಗಿರ್ತಾವ. ಇವೇನಂತಂದ್ ಹೇಳಿದ್ರೆ ಚಳಿಗಾಲದಲ್ಲಿ ಹಿಮದಿಂದ ಕೂಡಿರ್ತಾವ. ಚಳಿಗಾಲದಲ್ಲಿ ಏನಂತಂದ್ ಹೇಳಿದ್ರೆ ಹಿಮದಿಂದ ಕೂಡಿರ್ತಾವ. ಬೇಸಿಗೆ ಕಾಲದಲ್ಲಿ ಏನಂತಂದ್ ಹೇಳಿದ್ರೆ ಹಿಮ ಎಲ್ಲ ಕರಗಿ ಅಲ್ಲಿ ಹುಲ್ಲುಗಾವಲುಗಳು ಬೆಳಿತಾವ. ಇಂತಹ ಪ್ರದೇಶಗಳು ಜಾಸ್ತಿ ಎಲ್ಲಿ ಕಂಡು ಬರ್ತಾವ ಅಂದ್ರೆ ಉತ್ತರಾಖಂಡ್ ಒಳಗಡೆ ಕಂಡು ಬರ್ತಾವ. ಅವುಗಳನ್ನ ನಾವು ಬುಗ್ಯಾಲ್ಗಳಂತಂದ್ ಕರಿತೀವಿ. ಸೊ ಇದು ಇಂಪಾರ್ಟೆಂಟ್. ಒಂದೇನಂದ್ರೆ ಜಿಯೋಗ್ರಾಫಿಕಲ್ ಟರ್ಮ್ ಬರುತ್ತೆ. ಸೊ ಅದಕ್ಕೋಸ್ಕರ ಇದನ್ನ ಕ್ವಶನ್ ಕೇಳಿದಾರೆ ಆಲ್ರೆಡಿ, ಅದಕ್ಕೋಸ್ಕರ ತಗೊಂಡ್ ಬಂದೆ. ಇವುಗಳನ್ನ ನೆನ್ಪಿಟ್ಕೊಡ್ರಿ. ಆಮೇಲೆ ಹಿಮಾಲಯಗಳಂತ ಬಂತು ಅಂದ್ರ ಅತಿ ದೊಡ್ಡ ಪರ್ವತ ಯಾವುದು ಹಿಮಾಲಯಗಳಲ್ಲಿ? ಮೌಂಟ್ ಎವರೆಸ್ಟ್ ಅಂತಂದ್ ಹೇಳ್ತೀವಿ, ನೇಪಾಳದಲ್ಲಿ ಆ ಕಡೆ ಐತೆ. ಅದಾದ ನಂತರ ಸೆಕೆಂಡ್ ಒನ್ ಯಾವ್ದಂತಂದ್ ಹೇಳಿದ್ರೆ K2 ಅಂತಂದ್ ಹೇಳ್ತೀವಿ, ಅದ್ ನಮ್ ಇಂಡಿಯಾದೊಳಗಡೆ ಐತೆ. ಕೆಲವೊಂದು ಪಾಯಿಂಟ್ಸ್ ಗಳನ್ನ ನೀವು ನೆನ್ಪಿಟ್ಕೊಡ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ವಿಧಾನಸಭೆಯ ಸದಸ್ಯರಾಗಲು ಅಂದ್ರೆ MLA ಆಗ್ಬೇಕಂತಂದ್ ಹೇಳಿದ್ರೆ ಕನಿಷ್ಠ ಅರ್ಹತೆಯ ವಯಸ್ಸು ಎಷ್ಟು ಅಂತಂದ್ ಹೇಳಿ ಕೇಳಿದಾರೆ. ಸೊ ಕನಿಷ್ಠ ಎಷ್ಟ್ ಇರ್ಬೇಕಾಗತ್ತೆ? 25 ವರ್ಷ. ಇಲ್ಲಿ ನಾನ್ ನಿಮ್ಗೆ ಡೈರೆಕ್ಟ್ ಆಗಿ ಹೇಳ್ಬಿಡ್ತೀನಿ ನೋಡ್ರಿ. ಪ್ರೆಸಿಡೆಂಟು, ಆಮೇಲೆ ನೆಕ್ಸ್ಟ್ ಗವರ್ನರ್ಗಳು ಇವ್ರು ಆಗ್ಬೇಕಂತಂದ್ ಹೇಳಿದ್ರೆ ಕನಿಷ್ಠ ವಯಸ್ಸು ಎಷ್ಟು? 35. ಇವನ್ ವೈಸ್ ಪ್ರೆಸಿಡೆಂಟ್ ಕೂಡ, ಉಪರಾಷ್ಟ್ರಪತಿ, ರಾಷ್ಟ್ರಪತಿ, ಗವರ್ನರ್ ಇವರೆಲ್ಲ ದೊಡ್ಡವರಲ್ಲ. ಸೊ 35 ವರ್ಷ ಇರ್ಬೇಕು. ಅದಾದ ನಂತರ ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ರಾಜ್ಯಸಭೆ, ಆಮೇಲೆ ವಿಧಾನ ಪರಿಷತ್ ಇವ್ರು ಸದಸ್ಯರಾಗ್ಬೇಕಂತಂದ್ ಹೇಳಿದ್ರೆ ಅವ್ರಿಗೆ ಕನಿಷ್ಠ ವರ್ಷ 30 ಇರ್ಬೇಕು. ಆಮೇಲೆ ನೆಕ್ಸ್ಟ್ ವಿಧಾನಸಭಾ, ಲೋಕಸಭಾ ಸದಸ್ಯರಾಗ್ಬೇಕಂತಂದ್ ಹೇಳಿದ್ರೆ 25 ವರ್ಷ ಇರ್ಬೇಕು. ಅದಾದ ನಂತರ ಪಂಚಾಯಿತಿ, ಮುನ್ಸಿಪಾಲಿಟೀಸ್ ಬರ್ತಾವಲ್ಲ, ಅದ್ರಲ್ಲಿ ನೀವೆಲ್ಲಾದ್ರೂ ಚುನಾವಣೆ ನಿಲ್ಬೇಕಂದ್ರೆ ನಿಮ್ಗೆ ಕನಿಷ್ಠ ವಯಸ್ಸ 21 ಆಗಿರ್ಬೇಕು. ಇವ್ರಿಗೆಲ್ಲ ವೋಟ್ ಮಾಡ್ಬೇಕಂತಂದ್ ಹೇಳಿದ್ರೆ ನಿಮ್ ಏಜ್ ಎಷ್ಟಾಗಿರ್ಬೇಕು? 18 ಆಗಿರ್ಬೇಕು. ಇಷ್ಟು ಪಾಯಿಂಟ್ಸ್ ಗಳನ್ನ ಇದ್ರಲ್ಲಿ ನೆನ್ಪಿಟ್ಕೊಡ್ರಿ. ಇಷ್ಟ ಸಾಕ್ ಇವಾಗ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಲೋಕಸಭೆ ಬಂದ್ರ ಟೋಟಲ್ ಆಗಿ ಎಷ್ಟು ಸೀಟ್ಗಳಿದಾವ? ಆಮೇಲೆ ರಾಜ್ಯಸಭೆ ಅಂತ ಬಂದ್ರೆ ಟೋಟಲ್ ಆಗಿ ಎಷ್ಟದ ಅಂತಂದ್ ಹೇಳಿದ್ರೆ 250 ಸೀಟ್ಗಳಿದಾವ. ಸೊ ಇದ್ರೊಳಗಡೆ ಏನಂದ್ರೆ 12 ಜನರನ್ನ ರಾಷ್ಟ್ರಪತಿಯವರು ನಾಮಕರಣ ಮಾಡ್ತಾರ. ಇಷ್ಟು ಪಾಯಿಂಟ್ಸ್ ಗಳು. ಲೋಕಸಭೆ ಇವಾಗ ಎಷ್ಟು ಸೀಟ್ಸ್ ಗಳಿದಾವ ಅನ್ನೋದನ್ನ ನನ್ ಕಮೆಂಟ್ ಅನ್ನ ಹಾಕ್ಬೇಕು ನೀವು. ನೆಕ್ಸ್ಟ್ ಕ್ವಶನ್ ನೋಡೋಣ ನೋಡ್ರಿ. ಕ್ವಶನ್ ಏನೈತ್ ನೋಡ್ರಿ, ಸಂವಿಧಾನದ ವಿಧಿ 123 ಅಡಿಯಲ್ಲಿ ಸುಗ್ರೀವಾಜ್ಞೆ, ಆರ್ಡಿನನ್ಸ್ ಅಂತ ಕರೀತಾರ, ಹೊರಡಿಸುವ ಅಧಿಕಾರ ಯಾರಿಗೆ ಐತಿ ಅಂತ ಕ್ವಶನ್ ಕೇಳಿದಾರೆ. ಟೋಟಲ್ ನಮ್ ಇಂಡಿಯಾ ಬಂತು ಅಂತಂದ್ ಹೇಳಿದ್ರ ಈ ಸುಗ್ರೀವಾಜ್ಞೆಗಳನ್ನ ಹೊರಡಿಸೋ ಅಧಿಕಾರ ಯಾರಿಗೈತೆ ಅಂದ್ರೆ ರಾಷ್ಟ್ರಪತಿ ಅವ್ರಿಗೈತೆ. ಯಾರಿಗೈತೆ? ರಾಷ್ಟ್ರಪತಿಗಳಿಗೆ ಈ ಅಧಿಕಾರ ಐತೆ. ತುಂಬಾ ಇಂಪಾರ್ಟೆಂಟ್.
ಇದೇನ್ರಿ ಸರ್ ಯಾವಾಗ ಹೊರಡಿಸ್ತಾರ್ರಿ ಆರ್ಡಿನೆನ್ಸ್ ಏನಂತಂದೇಳಿ. ಈಗ ಎಮರ್ಜೆನ್ಸಿ ಟೈಮ್ ಒಳಗಡೆ, ಎಮರ್ಜೆನ್ಸಿ ಟೈಮ್ ಅಂತಂದ್ ಹೇಳಿದ್ರೆ ನ್ಯಾಷನಲ್ ಎಮರ್ಜೆನ್ಸಿ ಬಂದಿರುತ್ತೆ. ನ್ಯಾಷನಲ್ ಎಮರ್ಜೆನ್ಸಿ ಒಳಗಡೆ ಲೋಕಸಭೆ ಮತ್ತು ರಾಜ್ಯಸಭೆ ಎರಡೂನು ಏನ್ ಮಾಡ್ತಾರ ಅಂದ್ರೆ ರದ್ದು ಮಾಡಿಬಿಡ್ತಾರ. ಆ ಟೈಮಲ್ಲಿ ಯಾರ ಅಧಿಕಾರ ನಡೆಸ್ಬೇಕಲ್ಲ, ಎಮರ್ಜೆನ್ಸಿ ಟೈಮಲ್ಲಿ ಹೋಲ್ ಇಂಡಿಯಾ ಅಧಿಕಾರ ಯಾರ ಕೈಯಾಗ ಹೋಗುತ್ತೆ? ರಾಷ್ಟ್ರಪತಿಯವರು. ಆ ರಾಷ್ಟ್ರಪತಿಯವರು ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಕೆಲವೊಂದು ಅಗತ್ಯವಿದ್ದಂತಹ ಶಾಸನಗಳನ್ನ ಹೊರಡಿಸ್ತಾರ, ಕಾನೂನುಗಳನ್ನ ಹೊರಡಿಸ್ತಾರ. ಅವುಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ಸುಗ್ರೀವಾಜ್ಞೆಗಳು ಅಂತ ಕರಿತೀವಿ. ಇದು ಅವ್ರು ಹೊರಡಿಸ್ತಾರ. ಹೊರಡಿಸಿ ಆದ ನಂತರ ನೆಕ್ಸ್ಟ್ ನಾವು ಲೋಕಸಭೆ ರಾಜ್ಯಸಭೆ ಬರುತ್ತಲ್ಲ, ಅವ್ರು ಏನ್ ಮಾಡ್ಬೇಕಂತಂದ್ರೆ ಸಂಸತ್ತು ಮತ್ ಬಂದ ನಂತರ ಅದನ್ನ ಅನುಮೋದಿಸ್ಬೇಕು. ಇದು ಕರೆಕ್ಟ್ ಐತೆ, ನಾವೆಲ್ಲ ಒಪ್ಕೋತೀವಿ ಅಂತಂದೇಳಿ. ಇಲ್ಲ ಅಂತಂದ್ ಹೇಳಿದ್ರೆ ಆ ಸುಗ್ರೀವಾಜ್ಞೆ ಕ್ಯಾನ್ಸಲ್ ಆಗಿಬಿಡುತ್ತೆ. ಸೊ ಇಂತಹ ಕೆಲವೊಂದು ಅಗತ್ಯವಿರುವಂತಹ ಕಾನೂನುಗಳನ್ನ ಎಮರ್ಜೆನ್ಸಿ ಟೈಮಲ್ಲಿ ರಾಷ್ಟ್ರಪತಿಯವರು ಆರ್ಟಿಕಲ್ 123 ಅಂತ ತಗೊಂಡ್ ಬರ್ತಾರ. ಅವುಗಳನ್ನ ನಾವು ಆರ್ಡಿನೆನ್ಸ್ ಅಂತಂದ್ ಹೇಳಿ ಕರಿತೀವಿ. ಸೇಮ್ ಇದು ಯಾವಾಗ್ಲಾಯ್ತು? ದೇಶದೊಳಗಾಯ್ತು. ಇವಾಗ ರಾಷ್ಟ್ರ ಅಂತ ಬಂತು ಅಂತ, ಸಾರಿ, ರಾಜ್ಯ ಅಂತ ಬಂದ್ರು. ಈಗ ರಾಜ್ಯಗಳಲ್ಲಿ ಯಾರು ಹೊಡಿಸ್ತಾರ? ರಾಜ್ಯ ತುರ್ತು ಪರಿಸ್ಥಿತಿನೂ ಬರ್ತಾವಲ್ಲ, ಸೊ ಅಲ್ಲಿ ಯಾರು ಹೊಡಿಸ್ತಾರ ಅಂತಂದ್ ಹೇಳಿದ್ರೆ ಗವರ್ನರ್ ಹೊಡಿಸ್ತಾರ. ಯಾರು ಹೊಡಿಸ್ತಾರ? ಗವರ್ನರ್. ಸೊ ಇಷ್ಟು ನೋಡ್ಕೋಬೇಕು. ಆಮೇಲೆ ಅಟಾರ್ನಿ ಜನರಲ್ ನೋಡ್ರಿ. ಅಟಾರ್ನಿ ಜನರಲ್ ಏನಂತಂದ್ ಹೇಳಿದ್ರೆ ನಮ್ಮ ಸರ್ಕಾರದ ಮುಖ್ಯ ಕಾನೂನು ಸಲಹೆಗಾರರು. ಮೊದಲ ಕಾನೂನು ಸದಸ್ಯ ಅಂತಂದ್ ಹೇಳಿದ್ರೆ ಅಟಾರ್ನಿ ಜನರಲ್ ಅಂತ ಕರಿತೀವಿ. ಆರ್ಟಿಕಲ್ 76 ಮುಖಾಂತರ ರಾಷ್ಟ್ರಪತಿಯವರು ಏನ್ ಮಾಡ್ತಾರ ಅಂದ್ರೆ ಅಟಾರ್ನಿ ಜನರಲ್ ನ ನೇಮಕ ಮಾಡ್ತಾರೆ. ಇವಾಗ ಸದ್ಯಕ್ಕಿರುವಂತಹ ಅಟಾರ್ನಿ ಜನರಲ್ ಯಾರು ಅಂತ ನೀವು ನನಗೆ ಕಮೆಂಟ್ ಹಾಕ್ಬೇಕು. ಎಸ್ ನೋಡ್ರಿ, ಡೈರೆಕ್ಟ್ ಆಗಿ ಕ್ವಶನ್ ಆಯ್ತಾ? ಮಾನವನ ದೇಹದ ಅತಿ ದೊಡ್ಡ ಮೂಳೆ ಯಾವುದು ಅಂತಂದೇಳಿ. ಇಲ್ಲಿ ಸೊಂಟದಿಂದ ಹಿಡ್ಕೊಂಡು ಮೊಣಕಾಲ್ವರೆಗೂ ಏನ್ ದೊಡ್ಡ ಮೂಳೆ ಬರುತ್ತಲ್ಲ, ತುಂಬಾ ಬಲಿಷ್ಠವಾಗಿರುತ್ತೆ. ಹೋಲ್ ನಮ್ ಬಾಡಿ ವೇಟ್ ಎಲ್ಲ ಕಂಟ್ರೋಲ್ ಮಾಡುತ್ತೆ. ಜಿಗೋದಾಗಿರ್ಬೋದು, ರನ್ನಿಂಗ್ ಆಗಿರ್ಬೋದು, ಎಲ್ಲ ಇದ್ರ ಮೇಲೆ. ತೊಡಿ ಮೂಳೆ ಚಂದ ಇತ್ತಂತಂದ್ ಹೇಳಿದ್ರೆ, ಬಾಳ್ ಸ್ಟ್ರಾಂಗ್ ಇತ್ತಂದ್ರೆ ರನ್ನಿಂಗ್ ಮಸ್ತ್ ಮಾಡ್ತೀರಿ ನೀವು ಅಂತಂದ್ ಹೇಳಿ, ಕೆಲಸ ಮಸ್ತ್ ಮಾಡ್ತೀರಿ ಅಂತ ಹೇಳ್ತಾರಲ್ಲ, ತೊಡಿ ಬೆಳೆಸ್ಕೊ ಅಂತಂದ್ ಹೇಳ್ತಾರಲ್ಲ. ಸೊ ಅದಕ್ಕೋಸ್ಕರ ಇದೇನಂದ್ರೆ ತುಂಬಾ ಸ್ಟ್ರಾಂಗ್ ಇರ್ಬೇಕು. ಅದ್ ಯಾವ್ದಂತಂದ್ ಹೇಳಿದ್ರೆ ಫೀಮರ್ ಅಂತಂದ್ ಹೇಳ್ತೀವಿ. ಸೊ ಅತಿ ದೊಡ್ಡ ಮೂಳೆ. ಅತಿ ಚಿಕ್ಕ ಮೂಳೆ ಬಂತು ಅಂತಂದ್ ಹೇಳಿದ್ರೆ ಕಿವಿ ಒಳಗಡೆ ಕಂಡು ಬರುತ್ತೆ. ಕಿವಿ ಒಳಗಡೆ ಅತಿ ಚಿಕ್ಕದು, ಅದನ್ನ ನಾವು ಸ್ಟೆಪ್ಸ್ ಅಂತಂದ್ ಕರಿತೀವಿ. ನೀವ್ ಹೆಂಗ್ ಓದ್ತೀರಿ ನೋಡ್ರಿ, ಇಂಗ್ಲಿಷ್ನಾಗು ಸ್ಪೆಲ್ಲಿಂಗ್ ಇದೆ. ಸೊ ಇದೇನಪ್ಪಾ ಅಂತಂದ್ ಹೇಳಿದ್ರೆ ಅತಿ ಚಿಕ್ಕ ಮೂಳೆ ಅಂತಂದ್ ಹೇಳಿ. ಕ್ಲಿಯರ್? ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ, ನೃತ್ಯ ಮತ್ತು ಅದಕ್ಕೆ ಸಂಬಂಧಿಸಿದಂತಹ ವಿಷಯಗಳಲ್ಲಿ ತರಬೇತಿ ನೀಡಲು ಒಂದು ಸಂಸ್ಥೆಯನ್ನ ಕಟ್ತಾರ, ಕಲಾಶ್ರಮ ಅಂತಂದ್ ಹೇಳಿ. ಅದನ್ನ ಯಾರು ಕಟ್ತಾರ ಅಂತಂದ್ ಹೇಳಿ ಡೈರೆಕ್ಟ್ ಆಗಿ ಆನ್ಸರ್ ನೋಡ, ಪಂಡಿತ್ ಬಿರ್ಜು ಮಹಾರಾಜ್. ಈ ಪಂಡಿತ್ ಬಿರ್ಜು ಮಹಾರಾಜ್ ಎದಕ್ ಫೇಮಸ್ ಅಂತಂದ್ ಹೇಳಿದ್ರೆ ಕಥಕ್ ಡ್ಯಾನ್ಸ್. ಈ ಕಥಕ್ ಡ್ಯಾನ್ಸ್ ಎಲ್ಲಿ ಬರುತ್ತೆ? ನಾರ್ತ್ ಇಂಡಿಯಾದಲ್ಲಿ. ಬಟ್ ಅದ್ರಲ್ಲೂ UP ಒಳಗಡೆ, ಉತ್ತರ ಪ್ರದೇಶದೊಳಗಡೆ ತುಂಬಾ ಫೇಮಸ್ ಕಥಕ್. ಇದಕ್ ಫೇಮಸ್ ಯಾರಂತಂದ್ ಹೇಳಿದ್ರೆ ಪಂಡಿತ್ ಬಿರ್ಜು ಮಹಾರಾಜ್. ಅವ್ರ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಒಂದ್ ಸಂಸ್ಥೆಯನ್ನ ಕಟ್ತಾರ, ಕಲಾಶ್ರಮ ಅಂತಂದ್ ಹೇಳಿ. ಆಮೇಲೆ ಇವರು ಯಾವ ಘರಾನಕ್ ಸಂಬಂಧಪಟ್ಟವರು ಅಂತಂದ್ ಹೇಳಿ ಕ್ವಶನ್ ಅನ್ನ ಕೆಲವೊಂದ್ಸರಿ ಕೇಳಿದಾರ. ಕಾಲ್ಕಾ ಬಿಂದಾದಿನ್ ಅಂತಂದ್ ಹೇಳಿ, ಕಾಲ್ಕಾ ಬಿಂದಾದಿನ್ ಅನ್ನೋ ಒಂದು ಘರಾನಕ್ ಸೇರ್ತಾರೆ. ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ನೆನ್ಪಿಟ್ಕೋಬೇಕು. ಆಮೇಲೆ ನೆಕ್ಸ್ಟ್ ಇವ್ರಿಗೆ ಪದ್ಮ ವಿಭೂಷಣ ಪ್ರಶಸ್ತಿ ಕೂಡ ಸಿಕ್ಕೈತೆ. ಅದನ್ನ ನೀವು ನೆನ್ಪಿಟ್ಕೊಡ್ರಿ. ಆಮೇಲೆ ಇನ್ನೂ ಕೆಲವೊಂದ್ ಬರ್ತಾರ, ಇಲ್ಲೇ ನೆನ್ಪಿಟ್ಕೊಡ್ರಿ. ಕಥಕ್ ಡ್ಯಾನ್ಸ್ ಅಂತ ಬಂತು ಅಂದ್ರೆ ಶಂಭು ಮಹಾರಾಜ್ ತುಂಬಾ ಇಂಪಾರ್ಟೆಂಟ್. ಬಿರ್ಜು ಮಹಾರಾಜ್ ಓಕೆ, ಅದಾದ ನಂತರ ನೆಕ್ಸ್ಟ್ ಶಂಭು ಮಹಾರಾಜ್, ಆಮೇಲೆ ಲಚ್ಚು ಮಹಾರಾಜ್ ಅಂತ ಹೇಳಿ ಬರ್ತಾರ. ಲಚ್ಚು ಮಹಾರಾಜ್. ಇವ್ರಾದ ನಂತರ ಇನ್ನೊಬ್ರು ಲೇಡಿ ಬರ್ತಾರ, ಸಿತಾರಾ ದೇವಿ. ಇನ್ನೊಬ್ರು ಯಾರಂತಂದ ಹೇಳಿದ್ರೆ ಸಿತಾರಾ ದೇವಿ. ಇಷ್ಟು ಜನ ಕಥಕ್ ಡ್ಯಾನ್ಸ್ಗೆ ತುಂಬಾ ಫೇಮಸ್ ಅಂದ್ರೆ ತುಂಬಾ ಫೇಮಸ್. ಇವಾಗ ಕ್ವಶನ್ಸ್ ಗಳು ರಿಪೀಟ್ ಆಗಿ ಬರ್ತಾವ ನಿಮ್ಗೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಸಂಜಿ ಕಲೆ ಅಂತಂದ್ ಹೇಳಿ ಬರುತ್ತೆ. ಸಂಜಿ ಆರ್ಟ್ ಅಥವಾ ಸಂಜಿ ಕಲೆ ಅಂತಂದ್ ಹೇಳಿ ಬರುತ್ತೆ. ಇಲ್ಲಿ ನೋಡ್ರಿ, ಇಲ್ಲಿ ನೀವು ಪಿಕ್ಚರ್ ಒಳಗಡೆ ನೋಡ್ತಿರ್ಬೋದು. ಇದೇನಂತಂದ್ ಹೇಳಿದ್ರೆ ಪೇಪರ್ ಕಟ್ಟಿಂಗ್ ಮಾಡಿ ಏನಂತಂದ್ ಹೇಳಿದ್ರೆ ಡಿಸೈನ್ ಅನ್ನ ಮಾಡ್ತಾರ, ಕಲೆಯನ್ನ ಮಾಡ್ತಾರ. ಇದು ಏನ್ ಹೇಳತ್ತಂತಂದ್ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್, ಯಾರಿಗೆ ಸಂಬಂಧಪಟ್ಟಿರೋದು? ಸೊ UP, ಉತ್ತರ ಪ್ರದೇಶಕ್ಕೆ ಸಂಬಂಧಪಟ್ಟಿದ್ದು. ಉತ್ತರ ಪ್ರದೇಶದಲ್ಲಿ ಅದು ಎಲ್ಲಿ ಅಂತಂದ್ ಹೇಳಿದ್ರೆ ಮಥುರಾದೊಳಗಡೆ. ಮಥುರಾ ಎದಕ್ ಫೇಮಸ್? ಕೃಷ್ಣ ಲೀಲೆಗಳಿಗೆ. ಈ ಕೃಷ್ಣ ಲೀಲೆಗಳನ್ನ ಚಿತ್ರಿಸುವ ಒಂದು ಕಲೆ ಯಾವ್ದಂತಂದ್ ಹೇಳಿದ್ರೆ ಸಂಜಿ ಆರ್ಟ್ ಅಂತಂದ್ ಹೇಳ್ತೀವಿ. ಅದನ್ನ ನೀವು ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಪ್ರಸಿದ್ಧ ಪುಸ್ತಕವಾದಂತ ಕಾಮಾಯನಿಯನ್ನ ಯಾರು ಬರ್ದಿದಾರ ಅಂತ ಕ್ವಶನ್ ಅನ್ನ ಕೇಳಿದಾರೆ. ಎಸ್, ಯಾರು ಬರ್ದಿದಾರ? ಡೈರೆಕ್ಟ್ ಆಗಿ ಆನ್ಸರ್ ನೋಡ್ರಿ, ಜೈಶಂಕರ್ ಅಂತಂದ್ ಹೇಳಿ. ಜೈಶಂಕರ್ ಅವ್ರ ಏನಂದ್ರೆ ಕಾಮಾಯನಿ ಅಂತಂದ್ ಹೇಳಿ ಒಂದು ಬುಕ್ ಅನ್ನ ಬರ್ದಿದಾರ. ಇದ್ರ ಬಗ್ಗೆ ಅಷ್ಟೊಂದು ಡೀಟೇಲ್ಸ್ ಗಳಿಲ್ಲ. ಕೆಲವೊಂದೇನಂತಂದ್ ಹೇಳಿದ್ರೆ ಮೌರ್ಯ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಬುಕ್ ಗಳು ಬರ್ತಾವ. ನಾನು ಆಲ್ರೆಡಿ ಹೇಳಿದ್ ನೋಡ್ರಿ, ಇಂಡಿಕಾ ಗ್ರಂಥ ಅಂತಂದ್ ಹೇಳಿ, ಮೆಗಸ್ತನಿಸ್ ಅಂತಂದ್ ಹೇಳ್ತೀವಿ. ಆಮೇಲೆ ನೆಕ್ಸ್ಟ್ ಮುದ್ರಾ ರಾಕ್ಷಸ ಅಂತಂದ್ ಹೇಳಿ ಬರುತ್ತೆ. ಮುದ್ರಾ ರಾಕ್ಷಸ ವಿಶಾಖದತ್ತ ಬರಿತಾನ. ಸೇಮ್ ಅದೇ ರೀತಿ ಇನ್ನೇನಾದ್ರೂ ಬುಕ್ಸ್ ಗಳಿದ್ರ ಮೌರ್ಯ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು ಮೆಸೇಜ್ ಅನ್ನ ಕಮೆಂಟ್ ಅನ್ನ ಹಾಕ್ರಿ, ಎಲ್ಲ ನಿಮ್ಗೆ ಡೀಟೇಲ್ಸ್ ಗೊತ್ತಾಗತ್ತೆ. ನೆಕ್ಸ್ಟ್ ಕ್ವಶನ್ ನಾವು ಡಿಸ್ಕಷನ್ ಮಾಡೋಣ. ನೋಡ್ರಿ, ಪವರ್ಟಿ ಅಂಡ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಅಂತಂದ್ ಹೇಳ್ತೀವಿ. ಪವರ್ಟಿ ಅಂಡ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ, ಈ ಪುಸ್ತಕವನ್ನ ಯಾರು ಬರೀತಾರ ಅಂತಂದ್ ಹೇಳಿದ್ರೆ
ದಾದಾಬಾಯಿ ನವರೋಜಿ ಅವರು. ಯಾರು ಬರೀತಾರ? ದಾದಾಬಾಯಿ ನವರೋಜಿ. ಈ ಬುಕ್ ಏನ್ ಹೇಳತ್ತಂತಂದ ಹೇಳಿದ್ರೆ ನಮ್ಮ ಭಾರತ ದೇಶದ ಸಂಪತ್ತನ್ನ ಬ್ರಿಟಿಷ್ ಹೆಂಗ್ ಲೂಟಿ ಮಾಡ್ಕೊಂಡು ತಮ್ಮ ದೇಶಕ್ಕೆ ತಗೊಂಡ್ ಹೋಗ್ತಾರ ಅಂತಂದೇಳಿ. ಆಮೇಲೆ ದಾದಾಬಾಯಿ ನವರೋಜಿ ಅವ್ರನ್ನ ನಾವು ಏನಂತ ಕರಿತೀವಿ? ಭಾರತದ ವೃದ್ಧ ಪಿತಾಮಹ ಅಂತ ಕರಿತೀವಿ. ಏನಂತ ಕರಿತೀವಿ? ಭಾರತದ ವೃದ್ಧ ಪಿತಾಮಹ, ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಅಂತಂದ ಹೇಳಿ. ಇಂಗ್ಲಿಷ್ ನ ಏನಂತ ಕರಿತೀವಿ? ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಅಂತಂದ ಹೇಳಿ ಕರಿತೀವಿ. ಸೊ ಇವನ್ನ ಕ್ವಶನ್ಸ್ ಗಳನ್ನ ಕೇಳಿದಾರ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಬಾಲ್ ಗಂಗಾಧರ್ ತಿಲಕರ್ ಬಂದ್ರು ಅಂತಂದ ಹೇಳಿದ್ರೆ ಸ್ವರಾಜ್ಯ ನನ್ನ ಜನ್ಮ ಸಿದ್ಧ ಹಕ್ಕು ಅಂತಂದ ಹೇಳಿ ಒಂದು ಘೋಷಣೆಯನ್ನ ಕೊಡ್ತಾರ. ಆಮೇಲೆ ಅವರೊಂದು ಬುಕ್ ಅನ್ನ ಬರೀತಾರ, ಗೀತಾ ರಹಸ್ಯ ಅಂತಂದ ಹೇಳಿ. ಏನ್ ಬರೀತಾರ? ಗೀತಾ ರಹಸ್ಯ ಅನ್ನೋ ಒಂದು ಬುಕ್ ಅನ್ನ ಬರೀತಾರ. ಆಮೇಲೆ ನೆಕ್ಸ್ಟ್ ನೋಡ್ರಿ, ರಾಜಾರಾಮ್ ಮೋಹನ್ ರಾಯ್ರು. ರಾಜಾರಾಮ್ ಮೋಹನ್ ರಾಯ್ ಎದಕ್ ಫೇಮಸ್? ಇವ್ರು ನೋಡ್ರಿ 1828 ಏನ್ ಮಾಡ್ರ? 1828-29 ಟೈಮ್ ಅಲ್ಲಿ ಲಾರ್ಡ್ ವಿಲಿಯಂ ಬೆಂಟಿಂಗ್ ಜೊತೆ ಸೇರ್ಬಿಟ್ಟು ಒಂದು ಸತಿ ಪದ್ಧತಿಯನ್ನ ಅಬಾಲಿಷ್ ಮಾಡ್ತಾರ. ಆಮೇಲೆ ನೆಕ್ಸ್ಟ್ ಬ್ರಹ್ಮ ಸಮಾಜವನ್ನ ಸ್ಥಾಪನೆ ಮಾಡ್ತಾರ. ಏನ್ ಮಾಡ್ತಾರ? ಬ್ರಹ್ಮ ಸಮಾಜವನ್ನ ಸ್ಥಾಪನೆ ಮಾಡ್ತಾರ. ಅದ್ರ ಜೊತೆಗೆ ಇನ್ನೊಂದ್ ಏನಂತಂದ್ರೆ ಸಿ ಗೋಪಾಲ್ಚಾರಿ ಅಂತಂದೈತಲ್ಲ, ಇವ್ರು ಯಾರು? ಸ್ವಾತಂತ್ರ್ಯ ಭಾರತದ ಮೊದಲ ಭಾರತೀಯ ಗವರ್ನರ್ ಜನರಲ್ ಅಂತಂದ ಹೇಳ್ತೀವಿ. ಇಷ್ಟು ಪಾಯಿಂಟ್ಸ್ ಗಳು ಇದ್ರಲ್ಲಿ ನೀವು ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಕ್ವಶನ್ ನೋಡ್ರಿ, ವಿಶ್ವದ 2ನೇ ಎತ್ತರ ಶಿಖರವಾದ K2 ಈ ಕೆಳಗಿನ ಯಾವ ಪರ್ವತ ಶ್ರೇಣಿ ಒಳಗಡೆ ಬರುತ್ತೆ? ಇಲ್ಲಿ ನೋಡ್ರಿ, ಸೊ ನಮ್ಮ ಭಾರತ ದೇಶದ ಅತಿ ಎತ್ತರದ ಪರ್ವತ ಅಂತಂದ ಹೇಳ್ತೀವಿ. ಕೆಲವು ಜನ ಕಾಂಚನಜುಂಗ ಅಂತ ಹೇಳ್ತಾರೆ, ದಟ್ಸ್ ರಾಂಗ್. ಇದು ಎಲ್ಲಿ ಕಂಡು ಬರುತ್ತಂದ್ರೆ ಪೂರ್ವ ಕಾರಾಕೋರಂ ಶ್ರೇಣಿ ಒಳಗಡೆ. ಪೂರ್ವ ಕಾರಾಕೋರಂ ಪರ್ವತ ಶ್ರೇಣಿ ಒಳಗಡೆ ಕಂಡು ಬರುವಂತಹ ಒಂದು ಎತ್ತರದ ಪರ್ವತವಾಗೈತೆ. ಸೊ ಇಷ್ಟು ಪಾಯಿಂಟ್ಸ್ ಗಳನ್ನ ನೆನ್ಪಿಟ್ಕೊಳ್ರಿ. ಉಳಿದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಷನ್ ಮಾಡೋಣ. ಜೈ ಹಿಂದ್.